ಹಾಂ, ಇಲ್ಲಿ ಹಾಯ್ ಮಾಡು ಮಂಗರಿ, ಹಾಯ್ ಹಾಯ್ ಮಾಡು ಮಾಡು. ಸರಿ ನಡಿಯಪ್ಪ, ಮಾಡಲ್ಲ ಅಂದರೆ. ಈ ಕಡೆ ಬಾ, ಈ ಕಡೆ ಬಾ. ಬೇಡ ಗೊಚ್ಚೆ, ಈ ಕಡೆ ಬಾ ಮಗ್ನೆ, ಇಲ್ಲಿ ಜಾಗ ಐತಲ್ವಾ. ನಡೀರಿ ನಡೀರಿ ಫಟಾಫಟ್ ಅಂತ. ಈ ಕಡೆ ಬಾರ, ಮಧ್ಯದ ರೋಡಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಒಂದು ರೇಂಜಿಗೆ ಚೆನ್ನಾಗಿದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಈಗ ಒಂದು 2 ವೀಕ್ಸ್ ಆರ್ 3 ವೀಕ್ಸ್ ಆಯಿತು ಅನಿಸುತ್ತೆ, ಯಾವುದೇ ರೀತಿ ಲಾಗ್ ಹಾಕಿರಲಿಲ್ಲ. ನನಗೇನೇ ಹುಷಾರಿರಲಿಲ್ಲ, ಹಾಗಾಗಿ ಲಾಗ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಫುಲ್ಲು ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋ ರೇಂಜಿಗೆಲ್ಲ ಹುಷಾರಿಲ್ಲಂಗೆ ಮಾಡ್ಕೊಬಿಟ್ಟಿದ್ದೆ ಈ ಸಲ. ಹಾಗಾಗಿನೇ ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ. ಅಮ್ಮ ಕೂಡ ಬಂದು 1 ವಾರ ಇದ್ದು ಹೋದರು. ಹಾಸ್ಪಿಟಲಿಂದ ಬಂದು ನೆಕ್ಸ್ಟ್ ಡೇನೇ ಅಮ್ಮ ಬಂದಿದ್ದರು. ಬಂದು 1 ವೀಕ್ ಇದ್ದು ಮೊನ್ನೆ ತಾನೇ ಅಮ್ಮ ಹೋದರು ಊರಿಗೆ. ಮೊನ್ನೆ ಹೋಗಿದ್ದಾರೆ. ಮನೆ ಅಂತೂ ನೋಡೋ ರೇಂಜಿಗೆ ಇರಲಿಲ್ಲ. ಬಂದು ಅಮ್ಮ ಎಲ್ಲ ಒಂದು ರೇಂಜಿಗೆ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದಾರೆ. ಇವತ್ತು ಹೆಂಗಾಗಿದೆ ಮತ್ತೆ ಅಂಥೇಳಿ, ಇವತ್ತೇ ಫಸ್ಟು ನಾನು ಎದ್ದು ಊರೊಳಗಡೆ ಹೋಗಿ ಡಿಂಪುನ ಅಂಗನವಾಡಿಗೆ ಬಿಟ್ಟು ಬಂದಿರೋದು. ಕೈ ಕಾಲು ಎತ್ಕೊಂಡು ಹೋಗೋದಕ್ಕೂ ಬರೋದಕ್ಕೂ ಕೈ ಕಾಲೆಲ್ಲ ಫುಲ್ ನೋವಾಗ್ಬಿಟ್ಟಿದ್ದಾವೆ. ಇಷ್ಟೋ ತನಕ ಸುಮ್ಮನೆ ಮಲಗಿದ್ದೆ. ಹಾಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ತಾ ಇದ್ದೆ. ನೋಡಿ ಇಲ್ಲಿ ಮನೆ ಅವಸ್ಥೆಗಳು ನೋಡಿ. ಇಲ್ಲಿ ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ. ಇನ್ನು ಅಡುಗೆ ಮನೆ ನೋಡಬೇಕು ಹೆಂಗಿದೆ ಅಂದರೆ, ಇನ್ನೇನು ನೋಡಿದ್ರಾ, ಫುಲ್ಲು ಮೆಸ್ಸಿ ಆಗೋಗ್ಬಿಟ್ಟಿದೆ. ಮೇಲ್ಗಡೆ ಎಲ್ಲ ಪಾತ್ರೆಗಳೆಲ್ಲ ಆ ಕಡೆ ಈ ಕಡೆ ಆಗಿದೆ. ಇಲ್ಲೂ ಕೂಡ ಕೆಳಗಡೆ ಸ್ಲ್ಯಾಬ್ ನೋಡಿ, ಮೈನ್ ಸ್ಲ್ಯಾಬ್ ಕೌಂಟರ್ ಟಾಪೇ ಹಂಗೈತೆ ಅಂದರೆ ಯಾವ ರೇಂಜಿಗೆ ನಾನು ಕೆಲಸ ಮಾಡ್ಕೋತಿದ್ದೀನಿ ಮನೇಲಿ ಅಂಥೇಳಿ. ದಿನಸಿನ ಕೂಡ ಎತ್ತಿಡೋಕ್ಕಾಗಿಲ್ಲ ನೋಡಿ. ಇಲ್ಲಿ ಈ ರೂಮಲ್ಲಿ ದಿನಸಿನೂ ತಂದಿಲ್ಲೇ ಹಾಕಿದ್ದಾರೆ ನಮ್ಮನೆಯವರು. ದಿನಸಿ ಕೂಡ ಎತ್ತಿಡೋಕ್ಕಾಗಿಲ್ಲ. ಈ ಕಡೆ ರೂಮಲ್ಲಿ ಈ ಕಡೆ ಏನೋ ಅಷ್ಟಿರಲ್ವಲ್ಲ, ಬೆಡ್ಡು ಅಷ್ಟೇ. ಈ ಕಡೆ ರೂಮಲ್ಲಿ ಮೆಸ್ಸಿ ಆಗಿಲ್ಲ. ಹಾಗೂ ಎರಡನೇ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತೀರ ಆಲ್ರೆಡಿ ಎಲ್ಲರೂ. ನಾವು ಇವಾಗ ರಿಕವರ್ ಆಗ್ತಾಯಿದ್ವಿ. ಜಾಸ್ತಿ ಅದು ಕೆಲಸ ಕೂಡ ಮಾಡೋಕ್ಕೆ ಆಗ್ತಿಲ್ಲ. ಹಾಗಾಗಿ ಪಾತ್ರೆಗಳನ್ನೆಲ್ಲ ತಂದಿಲ್ಲ ಹಾಕಿದ್ದೀನಿ, ನೀರಿಗೆ ಉರಿ ಹಾಕಿದ್ದೀನಿ. ತಣ್ಣೀರನ್ನೆಲ್ಲ ಮುಟ್ಟೋ ಸ್ಥಿತಿಲಿಲ್ಲ. ಹಾಗಾಗಿ ನೀರಿಗೆ ಉರಿ ಹಾಕಿ ನೀರೆಲ್ಲ ಕಾದಿದ್ದಾದಮೇಲೆ ಆ ನೀರನ್ನ ತೊಗೊಬಂದು ಬಿಸಿನೀರಲ್ಲೇ ಪಾತ್ರೆನ ತೊಳ್ಕೊಬೇಕು. ನೋಡಿದ್ರಲ್ವ ಈ ರೇಂಜಿಗಿದೆ ನನ್ನ ಪರಿಸ್ಥಿತಿ. ಹಾಗಾಗಿ ಲಾಗ್ಸ್ನ ಹಾಕೋಕ್ಕಾಗ್ತಿಲ್ಲ. ಇವತ್ತು ಊರೊಳಗಡೆನೇ ಹೋಗಿ ಬಂದಿದ್ದೀರಲ್ಲ ಸಿಸ್ಟರ್, ಲಾಗ್ ಮಾಡೋಕ್ಕೇನು ಅಂತೆಲ್ಲ ಕ್ವಶನ್ ಹಾಕ್ಬಿಡಿ. ಊರೊಳಗಡೆ ಅಂದರೆ ಡಿಂಪುಗೆ ಒಂದಿನ ಲೀವ್ ಹಾಕ್ಸಿದ್ರೆ ಅವ್ನು ಮತ್ತೆ ಅದನ್ನೇ ಮಾಡ್ತಾನೆ. ಹಾಗಾಗಿನೇ ಕರ್ಕೊಂಡು ಹೋಗಿದ್ದು ಅವನ್ನ. ಶುಂಠಿ ನೋಡಿ ಯಾವ ರೇಂಜಿಗೆ ಆಗಿದ್ದಾವೆ ಅಂತೇಳಿ. ಆಲ್ರೆಡಿ ತುಂಬ ಚೆನ್ನಾಗಾಗಿದ್ದಾವೆ ಶುಂಠಿ ಎಲ್ಲ. ಅಂದರೆ ಮಣ್ಣು ಹಾಕ್ಬೇಕೀಗ ಮತ್ತೆ ಒಂದು ಸಲ. ಆಲ್ರೆಡಿ
ಹಾಕ್ಕೊಂಡು ಬರ್ತಾ ಇದ್ದಾರೆ ಒಂದು ಕಡೆಯಿಂದ ಶುಂಠಿಗೆಲ್ಲ ಮಣ್ಣನ್ನು ಹಾಕ್ತಾರೆ. ಈ ಸಲ ಫುಲ್ಲೆಲ್ಲ ಮಷಿನ್ನಲ್ಲೇ ಮಣ್ಣನ್ನ ಹಾಕೋದು, ಯಾಕಂದರೆ ಜನ ಸಿಗ್ತಿಲ್ಲ. ಸೊ ಮೈನ್ ಅದನ್ನೇ ಪ್ರಾಬ್ಲಮ್ ಆಗಿರೋದು, ಜನ ಸಿಗ್ತಿಲ್ಲ. ಹಾಗಾಗಿ ಮಷಿನಲ್ಲೇ ಮಣ್ಣು ಹಾಕ್ಕೊಂಡು ಬರ್ತಾಯಿದ್ದಾರೆ ಒಂದು ಕಡೆಯಿಂದ. ನನ್ನ ವಾಯ್ಸ್ ಕೂಡ ಎಷ್ಟರ ಮಟ್ಟಿಗೆ ಕರೆಕ್ಟಾಗಿ ಕೇಳಿಸ್ತಿದೆ, ಹೇಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಏನು ಅಂದ್ಕೊಬೇಡಿ, ಕ್ಲೀನ್ ಮಾಡ್ಕೊಬೇಕು ತುಂಬ ಹುಷಾರಿಲ್ಲ, ಹಾಗಾಗಿ ನಾನು ಕ್ಲೀನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆದರೂ ಕೂಡ ವಿಡಿಯೋ ಹಾಕ್ಬಿಟ್ಟು ಮತ್ತೆ ಬಿಟ್ಟೆ. ಅಂದರೆ ಮತ್ತೆ ಯಾಕೆ ಸಿಸ್ಟರ್ ಹಾಗೆ ಹಿಂಗೆ ಅಂತೇಳಿ ಕಮೆಂಟ್ ಆಗ್ತೀರಾ ಅಂತೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಹೊಸ ಚಾನಲ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದನ್ನು ನನ್ನ ಮಗನ ಬರ್ತಡೇ ದಿನ ಓಪನ್ ಮಾಡಿ 4 ರೀಲ್ಸ್ ಹಾಕಿಬಿಟ್ಟಿದ್ದೀನಿ ಅಷ್ಟೇ. ಅದಕ್ಕೂ ಕೂಡ ಅದರಲ್ಲಿ ಇನ್ನೂ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಏನಂದರೆ ತುಂಬ ದಿನಗಳೇ ತುಂಬ ವರ್ಷನೇ ಆಯಿತು ಈ ಚಾನಲ್ನ ಸ್ಟಾರ್ಟ್ ಮಾಡಿ. ಇದರಲ್ಲಿ ವ್ಯೂಸ್ ಕೂಡ ಹೋಗ್ತಾ ಇಲ್ಲ, ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಿಲ್ಲ. ಹಾಗಾಗಿ ಈಗ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋ ಚಾನಲ್ನಲ್ಲಾದ್ರೂ ಆ್ಯಕ್ಟಿವ್ ಇದ್ದರೆ, ಸೊ ಅದರಲ್ಲಾದ್ರೂ ಏನಾದರೂ ಸಬ್ಸ್ಕ್ರೈಬರ್ಸು ವ್ಯೂಸ್ ಎಲ್ಲ ಬರ್ಬೋದು ಅಂತ ಅಂದ್ಕೊಂಡು ಅದರಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲು ನಾನು ಫುಲ್ ಕ್ಯೂರ್ ಆಗ್ತೀನಿ ನೀಟಾಗಿ, ನನ್ನ ಹೆಲ್ತ್ನ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಆ ಚಾನಲ್ನ ಟೇಕ್ ಆಫ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋಕ್ಕೇನು ಕೆಲಸ ಇರಲ್ವ ಸಿಸ್ಟರ್, ನಿಮಗೆ ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊತೀರಾ, ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ, ಇದರಲ್ಲಿ ಅರ್ನಿಂಗ್ಸ್ ಆಗಲ್ಲ ಅಂತ ಎಷ್ಟೊಂದು ಜನ ಹೇಳ್ತಿದ್ದೀರಾ. ಹೌದು, ಇದರಲ್ಲಿ ನನಗೆ ಏನೂ ಅರ್ನಿಂಗ್ಸ್ ಆಗ್ತಿಲ್ಲ, ಆದರೂ ಕೂಡ ಏನೋ ಒಂದು ಖುಷಿಗೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ಹೇಳಬೇಕು ಅಂದರೆ ನಾನು ಇದಕ್ಕೇನು ಅಷ್ಟೊಂದೇನು ಅಮೌಂಟೆಲ್ಲ ಹಾಕಿ ಮಾಡ್ತಿಲ್ವಲ್ಲ, ಹಾಗಾಗಿ ಮಾಡ್ತಿದ್ದೀನಿ. ನನಗೂ ಒಂಥರ ಖುಷಿ ಆಗುತ್ತೆ, ಯಾರಾದರೂ ಕಮೆಂಟ್ ಹಾಕಿ ಚೆನ್ನಾಗಿದ್ದೀರಾ. ಈಗ ನಾನು ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಎಷ್ಟೊಂದು ಜನ ಇನ್ಸ್ಟಾದಲ್ಲಿ FBಲೆಲ್ಲ ಕಮೆಂಟ್ ಹಾಕಿ ಕೇಳಿದ್ದೀರಾ, ಹೇಗಿದ್ದೀರಾ ಸಿಸ್ಟರ್, ಚೆನ್ನಾಗಿದ್ದೀರಾ. ಹಾಗೆ ವಾಟ್ಸಪ್ಪಲ್ಲಿ ನಂಬರ್ ತೊಗೊಂಡಿರೋರು ಕೂಡ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿ, ಕಾಲ್ ಮಾಡಿಯೆಲ್ಲ ವಿಚಾರಿಸಿದ್ದಾರೆ. ಅವ್ರು ಯಾರು ಅಂತಲೇ ಗೊತ್ತಿರಲ್ಲ, ಬರೀ ವೀಡಿಯೋಸ್ ನೋಡಿ ಅಷ್ಟೊಂದು ಇಷ್ಟಪಟ್ಟು ಅಷ್ಟೊಂದು ಕಾಳಜಿಯಿಂದ ಕೇಳ್ತಾರಲ್ವ, ಅದು ತುಂಬ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನನಗೆ ಈ ಪ್ಲಾಟ್ಫಾರ್ಮ್ ತುಂಬ ಇಷ್ಟ ಅಷ್ಟೇ. ಇದರಲ್ಲಿ ನನಗೆ ತುಂಬ ಜನದ ಪ್ರೀತಿ ಸಹ ಸಿಕ್ಕಿದೆ. ಪ್ರೀತಿ ಅಂದರೆ ಯಾವ್ಯಾವ ರೀತಿನೂ ಅಂದ್ಕೊಬೇಡಿ, ತುಂಬ ಜನ ಕೇರ್ ಮಾಡ್ತಾರೆ. ಅಂದರೆ ಏನಂದರೆ ಹೇಗಿದ್ದೀರಾ ಸಿಸ್ಟರ್ ಹಾಗೆ ಹೀಗೆ ಅಂತೆಲ್ಲ. ಕೆಟ್ಟ ಜನ ಯಾರೂ ಇನ್ನೂ ನನಗೆ ಸಿಕ್ಕಿಲ್ಲ, ಪುಣ್ಯಕ್ಕೆ. ಆಲ್ಮೋಸ್ಟ್ ಅಲ್ಲಿ ಸಿಕ್ಕಿರೋರೆಲ್ಲ ಒಳ್ಳೆಯವರೇ. ಹಾಗಾಗಿ ನನಗೆ ಈ ಪ್ಲಾಟ್ಫಾರ್ಮ್ ಇಷ್ಟ. ನಾನೇನದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ ನನಗೆ ಏನಂತ ಚೇಂಜಸ್ ಏನು ಅನಿಸಲ್ಲ. ಯಾರೋ ಮಾತಾಡ್ತಾರೆ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೂಬಾರ್ದು. ನೀವೇ ಹೇಳಿದಿರಲ್ವಾ, ನೀವೆಲ್ಲ ಹೇಳಿರೋ ಅಂಥ ಮಾತುಗಳನ್ನ ತಲೆಯಲ್ಲಿ ಇಟ್ಕೊಂಡು ಇನ್ನು ಮುಂದೆ ವೀಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ವೀಡಿಯೋಸ್ನ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೋಡಿದ್ರಲ್ವ ನನ್ನ ಮನೆ ಹೇಗಿದೆ ಅಂತೇಳಿ. ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊತಾ ಹೋಗಬೇಕು. ಹಾಗಾಗಿ ಇವಾಗ ನೀರು ಕಾದಿದ್ರೆ ಪಾತ್ರೆ ಎಲ್ಲ ತೊಳೆದು ಇಡ್ತೀನಿ. ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡೋಕ್ಕೆ ಕೂಡ ಆಗಲ್ಲ ನನ್ನ ಕೈಲಿ. ದಯವಿಟ್ಟು ಕ್ಷಮಿಸಿ ಪ್ಲೀಸ್, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.